ಈಗಾಗಲೇ ನಾವು ಈ ಕೋವಿಡ್ ವಿಚಾರದಲ್ಲಿ ಕೆಲವು ಅಡ್ವೈಸರಿಯನ್ನ ನಮ್ಮ ಇಲಾಖೆಯಿಂದನೇ ಪ್ರಕಟಣೆ ಮಾಡಿದ್ದೇವೆ. ನಮ್ಮ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಏನಿದೆ ಅವರು ಒಂದು ನಿನ್ನೆ ಸಭೆ ಮಾಡಿದ್ದಾರೆ. ಎಲ್ಲ ಒಂದು ವಿಷಯಗಳನ್ನ ಗಮನ ಹರಿಸಿ ರಾಜ್ಯದಲ್ಲಿ ಏನು ಈ ವರ್ಷ ಸುಮಾರು 35 ಕೋವಿಡ್ ಪ್ರಕರಣಗಳು ನಮಗೆ ಪತ್ತೆ ಹಚ್ಚಿರುವಂತದ್ದು. ಅದರಲ್ಲಿ ಬಹುತೇಕ 32 ಬೆಂಗಳೂರು ನಗರದಲ್ಲೇ ಇರುವಂತದ್ದು. ಕಳೆದ ಒಂದು 15 ದಿವಸದಲ್ಲಿ ಸಣ್ಣ ಪ್ರಮಾಣದಲ್ಲಿ ಸ್ವಲ್ಪ ಹೆಚ್ಚಿಗೆ ಆಗಿದೆ. ಆದ್ರಿಂದ ನಾವು ಏನು ಮುನ್ನೆಚ್ಚರಿಕೆ ಕ್ರಮಗಳು ತಗೊಳ್ಬೇಕು ಅಂತಲೂ ಕೂಡ ಅಥವಾ ಇದರ ಬಗ್ಗೆ ಏನು ನಾವು ಹೆಜ್ಜೆಗಳು ಇಡಬೇಕು ಅಂತ ನಮ್ಮ ಟೆಕ್ನಿಕಲ್ ಕಮಿಟಿಯವರು ಕೂಡ ಮಾತನಾಡಿದ್ದಾರೆ ಮತ್ತು ಕೇಂದ್ರ ಸರ್ಕಾರ ಜೊತೆನೂ ನಾವು ಮಾತನಾಡಿದ್ದೇವೆ. ಇಡೀ ದೇಶದಲ್ಲಿ ಎಲ್ಲೂ ಗಂಭೀರವಾದ ಪರಿಸ್ಥಿತಿ ಏನೂ ಇಲ್ಲ. ಇಡೀ ದೇಶದಲ್ಲೇ ಸುಮಾರು 257-258 ಕೇಸಸ್ ದಾಖಲಾಗಿದೆ ಅಷ್ಟೇ ನಮ್ಮ ದೇಶದಲ್ಲಿ. ಕೇಂದ್ರ ಸರ್ಕಾರ ಹೇಳಿರೋ ಪ್ರಕಾರ ನಮ್ಮ ರಾಜ್ಯದಲ್ಲಿ 35 ಇದೆ. ಆದ್ರಿಂದ ನಾವು ಇದನ್ನ ಖಂಡಿತವಾಗಿಯೂ ಯಾವುದೂ ಭಯ ಪಡಬೇಕಾಗಿಲ್ಲ. ಈ ಕೋವಿಡ್ ಬಂದಿರತಕ್ಕಂಥವ್ರಿಗೂ ಕೂಡ ಅವರಿಗೆ ಬಹಳ ಒಂದು ಮೈಲ್ಡ್ ಸಿಂಪ್ಟಮ್ಸ್ ಅಂತ ಹೇಳ್ಬೋದು. ಅವ್ರಿಗೆ ಯಾವುದೇ ರೀತಿಯ ಒಂದು ಸೀರಿಯಸ್ ಗಂಭೀರವಾದಂತಹ ಒಂದು ಕಂಡೀಷನ್ ಇಲ್ಲ. ಮತ್ತು ನಾವು ಈಗಾಗಲೇ ಏನು ಬಹಳ ಒಂದು ಮುಖ್ಯವಾಗಿ ನಾವು ಏನು ಹೇಳಿದ್ದೀವಿ ಅಂತ ಹೇಳಿದ್ರೆ, ಈ ಸಾರಿ ಪ್ರಕರಣಗಳಂತ ಬರ್ತದೆ. ಅಂದ್ರೆ ಅವರೆಲ್ಲ ಆಸ್ಪತ್ರೆಗಳಲ್ಲಿ ಇರ್ತಾರೆ. ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇಲ್ನೆಸ್ ಸಾರಿ, ಅವ್ರಿಗೆ ಉಸಿರಾಟದ ಮತ್ತು ಶ್ವಾಸಕೋಶದ ಗಂಭೀರವಾದಂತ ಅದು ಇಲ್ನೆಸ್ ಕಾಯಿಲೆ. ಅದು ಅಂತವ್ರಿಗೆ ನೀವು ಕೋವಿಡ್ ಟೆಸ್ಟ್ ಮಾಡಿಸಿ ಅಂತ ಒಂದು ಕಡ್ಡಾಯವಾಗಿ ಮಾಡಿಸಿ ಅಂತ ಹೇಳಿದ್ವಿ. ಅದನ್ನ ಮಾಡಿಸಿ ನಂತರ ಅವ್ರಿಗೆ ಯಾವ ರೀತಿಯಾಗಿ ಪ್ರಕ್ರಿಯೆಗಳು ಪ್ರೋಟೋಕಾಲ್ ಅದರ ಪ್ರಕಾರ ಫಾಲೋ ಮಾಡಿ ಅಂತ ಹೇಳಿದ್ವಿ. ಉಳಿದಿರತಕ್ಕಂಥದ್ದು ಯಾರಿಗೆ ಈ ಇಮ್ಯುನಿಟಿ ಕಮ್ಮಿ ಇರುವಂತವ್ರಿಗೆ, ಅದರಲ್ಲೂ ಯಾರು ಈ ಇಮ್ಯುನೋ ಸಪ್ರೆಸೆಂಟ್ ಡ್ರಗ್ಸ್ ಅಂತ ಬರ್ತದೆ, ಅವ್ರು ಅದನ್ನ ತಗೊಳ್ತಾ ಇರ್ತಾರೆ. ಅವ್ರ ಇಮ್ಯುನಿಟಿ ಕಮ್ಮಿ ಇರ್ತದೆ. ಸೊ ಅಂತವರು ಮತ್ತು ಬಾಣಂತಿಯರು ಅಂತವ್ರಿಗೆಲ್ಲ ಸ್ವಲ್ಪ ನೀವು ಜನ ಹೆಚ್ಚಿರುವಂತ ಪ್ರದೇಶಗಳಿಗೆ ಹೋದಾಗ ಅಲ್ಲಿ ನೀವು ಮಾಸ್ಕ್ ಅನ್ನ ಧರಿಸಿ ಅಂತ ನಾವು ಹೇಳಿದೀವಿ. ಅದು ಬಿಟ್ರೆ ಇನ್ನೇನು ನಮ್ಮಲ್ಲಿ ಗೈಡ್ಲೈನ್ಸ್ ಏನಿಲ್ಲ. ಯಾರು ಕೂಡ ಭಯ ಪಡಬೇಕಾಗಿಲ್ಲ. ಯಾರು ಕೂಡ ಚಿಂತನೆ ಅಥವಾ ಆತಂಕಕ್ಕೆ ಒಳಗಾಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಎಲ್ಲರೂ ಕೂಡ ಸಹಜ ಜೀವನ ನಡೆಸಬಹುದು, ಓಡಾಡಬಹುದು, ತಿರುಗಾಡಬಹುದು, ಪ್ರವಾಸ ಮಾಡಬಹುದು, ಎಲ್ಲ ರಾಜ್ಯಗಳಿಗೂ ಹೋಗ್ಬೋದು, ಎಲ್ಲ ಊರುಗಳಿಗೂ ಹೋಗ್ಬೋದು, ಎಲ್ಲ ಕಡೆ ಹೋಗ್ಬೋದು. ಆದ್ರಿಂದ ಇದನ್ನ ಏನೋ ಬಂದ್ಬಿಟ್ಟಿದೆ, ಮತ್ತೆ ಕೋವಿಡ್ ಬಂದಿದೆ, ಮತ್ತೆ ದೊಡ್ಡ ಒಂದು ಇದರ ಬಗ್ಗೆ ಚರ್ಚೆ ಮಾಡಿಕೊಂಡು ನಾವು ನಮ್ಮ ಒಂದು ಬದುಕಿನಲ್ಲಿ ಅನಾವಶ್ಯಕವಾಗಿ ಗೊಂದಲ ಸೃಷ್ಟಿ ಮಾಡ್ಕೊಳ್ಳೋದು ಬೇಡ. ಸದ್ಯದ ಪರಿಸ್ಥಿತಿಯಲ್ಲಿ ಏನು ಅದರ ಅವಶ್ಯಕತೆ ಇಲ್ಲ. ಮಾಸ್ಕ್ ಕಡ್ಡಾಯ ಏನಿಲ್ಲ. ನಾನು ಹೇಳಿದ್ನಲ್ಲ, ಯಾರು ಈ ಇಮ್ಯುನೋ ಸಪ್ರೆಸೆಂಟ್ ಡ್ರಗ್ಸ್ ಉಪಯೋಗ ಮಾಡ್ತಾ ಇದ್ದಾರೆ ಮತ್ತು ಬಾಣಂತಿಯರಿಗೆ ಒಂದು ಏನು ಪ್ರಿಕಾಷನರಿ ಮೆಜರ್ ಅಷ್ಟೇ. ಅದು ಅಂದ್ರೆ ಒಂದು ಮಾಸ್ಕ್ ಧರಿಸಿದ್ರೆ ಒಳ್ಳೇದು. ಮಾಸ್ಕ್ ಧರಿಸೋದ್ರಿಂದ ಬೇರೆ ರೋಗಗಳಿಂದ, ಬೇರೆ ವೈರಾಣುಗಳಿಂದ ಕೂಡ ನಮಗೆ ಸಹಾಯ ಆಗ್ತದೆ. ಮತ್ತೆ ಇನ್ನೊಂದು ಹೇಳಿದ್ರೆ, ಆದಷ್ಟು ಮಟ್ಟಿಗೆ ಒಂದು ಸ್ವಚ್ಛತೆಯನ್ನು ಕಾಪಾಡಿಕೊಂಡು ನಮ್ಮ ಏನು ಸ್ಯಾನಿಟೈಸರ್ ಅನ್ನು ಉಪಯೋಗಿಸುವಂತದ್ದು ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಮಾಡಿ. ಅದು ಎಲ್ಲದಕ್ಕೂ ಕೂಡ ಒಳ್ಳೇದೆ. ಈಗ ಸಾಂಕ್ರಾಮಿಕ ರೋಗಗಳು ಇರ್ತದೆ, ಬೇರೆ ಬೇರೆ ಈಗ ಮಳೆಗಾಲ ಎಲ್ಲ ಇರೋದ್ರಿಂದ ಕೋವಿಡ್ ಒಂದೇ ಅಲ್ಲ, ಇನ್ನು ಉಳಿದ ಬೇರೆ ವೈರಲ್ ಇನ್ಫೆಕ್ಷನ್ಸ್ಗೂ ಕೂಡ ತಡೆ ಹಿಡಿದಕ್ಕೆ ಅದು ಅನುಕೂಲ ಆಗ್ತದೆ. ಆಯ್ತಾ? ದಯವಿಟ್ಟು ಯಾರು ಕೂಡ ಭಯ ಬೀಳತಕ್ಕಂಥ ಪರಿಸ್ಥಿತಿ ಇಲ್ಲ. ಕೇಂದ್ರ ಸರ್ಕಾರ ಕೂಡ ಹೇಳಿದರೆ ಇಡೀ ದೇಶದಲ್ಲಿರುವಂತಹ ಯಾವುದೇ ಪ್ರಕರಣಗಳಲ್ಲಿ ಗಂಭೀರವಾದಂತಹ ಪರಿಸ್ಥಿತಿ ಎಲ್ಲೂ ಕೂಡ ಅವ್ರಿಗೂ ಕೂಡ ಕಂಡು ಬಂದಿಲ್ಲ. ಆದ್ರಿಂದ ತಾವು ಅದನ್ನ ಮಾನಿಟರ್ ಮಾಡ್ತಾ ಇರಿ ಮತ್ತು ಎಲ್ಲರೂ ತಮ್ಮ ಜೀವನ ನಡೆಸೋದ್ರಲ್ಲಿ ಸಹಜ ಜೀವನದ ವಿಷಯದ ಬಗ್ಗೆ ದಯವಿಟ್ಟು ಯಾರು ಕೂಡ ಆತಂಕ ಪಟ್ಟು ನಾನಲ್ಲಿ ಊರಿಗೆ ಹೋಗೋದಿಲ್ಲ, ಊರ್ ಬಿಟ್ಟು ಹೋಗೋದಿಲ್ಲ, ಓಡಾಡೋದೆಲ್ಲ ಮಾಡಕ್ ಹೋಗ್ಬೇಡಿ. ನಿಮ್ಮ ಜೀವನ ನಡೆಸ್ಕೊಂಡು ಹೋಗಿ. ಮಾಧ್ಯಮದವರು ಕೂಡ ಅದೇ ನನ್ನ ವಿನಂತಿ. ತಾವು ಕೂಡ ಇದನ್ನು ಹೇಳಿದಾಗ ಅನಾವಶ್ಯಕವಾಗಿ ಜನರಲ್ಲಿ ಏನೋ ಒಂದು ರೀತಿ ಆತಂಕ ಸೃಷ್ಟಿ ಆಗ್ತಕ್ಕಂಥ ಪರಿಸ್ಥಿತಿ ಇದೆ ಅಂತ ಹೇಳುವಂತದ್ದು ಬೇಡ. ಅವ್ರಿಗೂ ಕೂಡ ಅಡ್ವೈಸ್ ಮಾಡಿ. ಈ ತರ ಇಂಥ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಇರೋದು ಒಳ್ಳೇದೆ. ಎಲ್ಲದಕ್ಕೂ ಕೂಡ ಒಳ್ಳೇದೆ. ಕೋವಿಡ್ ಒಂದೇ ಅಲ್ಲ, ಅನೇಕ ರೋಗಗಳಿಗೆ ಅದು ಒಳ್ಳೇದೆ. ಆ ಎಚ್ಚರಿಕೆ ವಹಿಸ್ಕೊಂಡು ಸ್ವಲ್ಪ ಮಟ್ಟಿಗೆ ನಾವೀಗ ಟೆಸ್ಟಿಂಗ್ ಕಿಟ್ಸ್ ಎಲ್ಲ ತಗೊಂಡಿದೀವಿ. ಎಲ್ಲ ಅವಶ್ಯಕತೆ ಇದ್ರೆ ಮಾತ್ರ ಈ ತರ ನಾನು ಸೀರಿಯಸ್ ಕೇಸಸ್ ಇರ್ತದಲ್ಲ ಅಂತವ್ರಿಗೆ ಮಾತ್ರ ನಾವು ಟೆಸ್ಟ್ ಮಾಡಿಸ್ತೀವಿ ಮತ್ತು ಟೆಸ್ಟಿಂಗ್ ಕಿಟ್ಸ್ ಕೂಡ ತಗೊಳ್ಳೋಕೆ ಹೇಳಿದೀವಿ. ಆಮೇಲೆ ಏನಾದರೂ ಅವಶ್ಯಕತೆ ಇದ್ರೆ ಕೆಲವು ಔಷಧಿಗಳನ್ನು ಕೂಡ ಖರೀದಿ ಮಾಡೋದಕ್ಕೆ ನಾವು ಹೇಳಿದೀವಿ. ಮಾಡಿಸ್ಕೋಬಹುದು. ಟೆಸ್ಟಿಂಗ್ ಯಾರಿಗಾದ್ರೆ ಮಾಡಿಸ್ಕೋಬೇಕು ಅಂತಿದ್ರೆ ಖಂಡಿತ ಅವರು ಮಾಡಿಸ್ಕೋಬಹುದು. ನಮ್ಮ ಆಸ್ಪತ್ರೆಯಲ್ಲಿ ಕೂಡ ಬಂದು ಮಾಡಿಸ್ಕೋಬಹುದು, ಖಾಸಗಿ ಆಸ್ಪತ್ರೆಯಲ್ಲಿ ಕೂಡ ಮಾಡಿಸ್ಕೋಬಹುದು. ಬೆಂಗಳೂರಲ್ಲಿ ಜಾಸ್ತಿ ಕೇಸ್ ಅಂತ ಹೇಳ್ತಾ ಇದ್ದೀವಿ. ಬೆಂಗಳೂರು ಯಾಕಂದ್ರೆ ಪ್ರತ್ಯೇಕವಾಗಿ ವಾರ್ಡ್ ಗೀಡ್ ಆ ತರದೇನು ಇಲ್ಲ, ಸದ್ಯಕ್ಕೆ ಏನೂ ಇಲ್ಲ. ಆತರ ಯಾವ್ದು ಪ್ರತ್ಯೇಕ ವಾರ್ಡ್, ಐಸೋಲೇಷನ್ ವಾರ್ಡ್ಸ್ ಅದು ಇದು ಏನಿರೋದಿಲ್ಲ. ಯಾರು ಕೋವಿಡ್ ಪಾಸಿಟಿವ್ ಆಗಿರ್ತಾರೆ ಅವರು ಅವ್ರ ಮನೆಯಲ್ಲೋ ಅಥವಾ ಅವರ ಆಸ್ಪತ್ರೆಯಲ್ಲಿ ಅವರು ಯಾರ ಜೊತೆನೂ ಕೂಡ ಒಂದು ಜ್ವರ ಕಮ್ಮಿ ಆಗೋವರೆಗೂ ಅವರು ಬೇರೆಯವ್ರ ಜೊತೆ ಸಂಪರ್ಕ ಇಟ್ಕೊಳ್ದೇ ಇರೋದು ಒಳ್ಳೇದು ಅಷ್ಟೇ. ಸರ್, ಇದು ವಿಚಾರ ಪೊಲಿಟಿಕಲ್ ಆಗಿ
ಇಡಿ ದಾಳಿ ಹಿಂದೆ ಕಾಂಗ್ರೆಸ್ನ ಮಹಾ ನಾಯಕರೊಬ್ಬರ ಕೈವಾಡ ಇದೆ ಅನ್ನುವಂಥ ಗಂಭೀರ ಆರೋಪನ ಕುಮಾರಸ್ವಾಮಿ ಅವರು ನೆನ್ನೆ ಮಾಡಿದ್ದಾರೆ. ಅಂದ್ರೆ ಪರಮೇಶ್ವರ್ ಅವರು ಇಡಿ ದಾಳಿಗೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿ ಕೊಟ್ಟಿರುವಂತೆ ಕೂಡ ಆ ಮಹಾನಾಯಕ ಅನ್ನುವಂಥ ವಿಚಾರ ಇದೆ. ನೋಡಿ, ಕುಮಾರಸ್ವಾಮಿ ಅವರು ಯಾವತ್ತೂ ಕೂಡ ಸ್ಪಷ್ಟವಾಗಿ ಏನನ್ನು ಕೂಡ ಹೇಳೋದಿಲ್ಲ. ನಾನು ಅವರನ್ನು 20 ವರ್ಷದಿಂದ ಅದಕ್ಕಿಂತ ಹೆಚ್ಚು ವರ್ಷದಿಂದ ನಾನು ನೋಡಿದ್ದೀನಿ. ಅವ್ರ ರಾಜಕೀಯ ಜೀವನಕ್ಕೆ ಸಕ್ರಿಯವಾಗಿ ಬಂದ ನಂತರ ಅವ್ರು ಯಾವಾಗಲೂ ಕೂಡ ಹಿಟ್ ಅಂಡ್ ರನ್, ಸುಮ್ಮನೆ ಏನೋ ಹೇಳೋದು, ನನ್ನ ಜೇಬಲ್ಲಿ ಏನೋ ಇದೆ, ನನ್ನ ಕೈಯಲ್ಲಿ ಏನೋ ಇದೆ, ನನಗೇನೋ ಮಾಹಿತಿ ಇದೆ, ಸೂಕ್ತ ಸಮಯದಲ್ಲಿ ಹೇಳ್ತೀನಿ. ಆ ಸೂಕ್ತ ಸಮಯ ಯಾವತ್ತೂ ಕೂಡ ಬಂದೂ ಇಲ್ಲ. ಮತ್ತು ಅನೇಕ ಸಂದರ್ಭ ಅವ್ರ ಸೂಕ್ತ ಸಮಯ ಬಂದು ಹೇಳಿದಾಗ ಅದರಲ್ಲಿ ಯಾವುದೇ ರೀತಿಯ 1% ಕೂಡ ಅದರಿಂದ ಏನೋ ಹೊಸ ವಿಷಯ ಹೊರಗೆ ಬಂದಿಲ್ಲ. ಆದ್ರಿಂದ ಅವರ ಪ್ರತಿ ಸರಿ ಇದೇ ತರ ಮಾತಾಡ್ತಾರೆ. ಅದಕ್ಕೆ ನಾನು ಅದಕ್ಕೆ ಉತ್ತರ ಕೊಡೋಕೆ ಹೋಗೋದಿಲ್ಲ. ಇಡಿ ದಾಳಿ ಕೈವಾಡದಿಂದ ಕಾಂಗ್ರೆಸ್ನವರು ಇದ್ದಾರೆ ಅನ್ನೋದು ಆರೋಪ. ನೋಡಿ, ಸುಮ್ಮನೆ ಇವೆಲ್ಲ ಇಡಿ ಯಾರ್ದು? ಇಡಿ ಇವಾಗ ದುರುಪಯೋಗ ಪಡಿಸ್ತಾ ಇರೋರು ಯಾರು? ಇವತ್ತು ಸುಪ್ರೀಂ ಕೋರ್ಟೇ ಇಡಿ ಇಲಾಖೆನ ಚೀಮಾರಿ ಆಗ್ತಾ ಇದೆ, ಪದೇ ಪದೇ ಆಗ್ತಾ ಇದೆ. ಆ ಇಡಿ ಸಂಸ್ಥೆಗೆ ಏನಾದರೂ ಮಾನ ಮರ್ಯಾದೆ ಇದೆಯಾ? ಈ ತರ ಬಯಸ್ಕೊಳ್ಬೇಕು ಒಂದು ಸಂಸ್ಥೆ? ಅದು ಉನ್ನತ ಸಂಸ್ಥೆ, ಇದು ತನಿಖಾ ಸಂಸ್ಥೆ. ಇದು ಎಷ್ಟು ನಿಷ್ಪಕ್ಷಪಾತವಾಗಿ ಇರಬೇಕು ಅಂತ ಹೇಳಿದ್ರೆ ಯಾರಿಗೂ ಕೂಡ ಅನುಮಾನ ಬರಬಾರ್ದು. ಆದ್ರೆ ಇವತ್ತು ಅದನ್ನೆಲ್ಲ ಬಿಟ್ಟು ಅವರು ಬಿಜೆಪಿ ಪಾರ್ಟಿಯ ಒಂದು ಸಂಸ್ಥೆ ಆಗೋಗಿದೆ. ಅದರಿಂದ ಸುಪ್ರೀಂ ಕೋರ್ಟ್ ಮೊನ್ನೆನೂ ಕೂಡ ಇಡಿ ಬಗ್ಗೆ ಬಹಳ ಕೆಟ್ಟದಾಗಿ ಮಾತಾಡಿದ್ದಾರೆ. ಅದು ಹಿಂದೆನೂ ಕೂಡ ಮಾತಾಡಿದ್ದಾರೆ. ಆದ್ರೆ ಈ ಸಂಸ್ಥೆ ಇವತ್ತು ಪೊಲಿಟಿಕಲ್ ವೆಂಡೇಟಾಗಿ ಉಪಯೋಗಿಸ್ಕೊಂಡ್ರೆ ಇದು ಖಂಡಿತ ಒಪ್ಪುವಂಥದ್ದಲ್ಲ. ಈ ತರ ನಮ್ಮ ದೇಶದಲ್ಲಿ ಆಗಬಾರ್ದು. ಯಾರಾದ್ರೂ ತಪ್ಪು ಮಾಡಿದ್ರೆ ಅವ್ರ ಮೇಲೆ ಕ್ರಮ ಆಗ್ಬೇಕು, ಅದ್ರ ಬಗ್ಗೆ ಯಾವುದೇ ಅನುಮಾನ ಇಲ್ಲ. ಆದ್ರೆ ಇದು ಇಡಿ ಅವರು ಕೇವಲ ಬಿಜೆಪಿಯನ್ನ ವಿರೋಧ ಮಾಡತಕ್ಕಂಥವ್ರು, ಬಿಜೆಪಿ ಜೊತೆ ಇಲ್ಲದೆ ಇರತಕ್ಕಂಥವ್ರು, ರಾಜಕೀಯವಾಗಿ ಮತ್ತು ಬೇರೆ ಬೇರೆ ಬಿಸ್ನೆಸ್ ವ್ಯಾಪಾರ ಮಾಡೋರ ಮೇಲೂ ಕೂಡ ಅವ್ರನ್ನ ಬ್ಲಾಕ್ ಮೇಲ್ ಮಾಡೋದಕ್ಕೆ ಎಲ್ಲ ತರ ಕ್ರಮ ಆಗ್ತಾ ಇದೆ. ಇದು ದೇಶಕ್ಕೆ ಒಳ್ಳೇದಾ? ಇದು ಇಡಿಗೆ ಏನಾದ್ರೂ ಇವತ್ತಿನ ದಿವಸ ಆ ಸಂಸ್ಥೆ ಬಗ್ಗೆ ನಂಬಿಕೆ ಇದೆಯಾ, ವಿಶ್ವಾಸ ಇದೆಯಾ? ಜನ ನೋಡ್ತಾರೆ ಇದನ್ನೆಲ್ಲ. ಅದಕ್ಕೋಸ್ಕರ ಇದೆಲ್ಲ ಇಡಿ ಹೋಗ್ತಾ ಇರೋದ್ರಿಂದ ಎಲ್ರಿಗೂ ಗೊತ್ತು ರಾಜಕೀಯ ಕಾರಣದಿಂದ ಮಾಡ್ತಾ ಇದ್ದಾರೆ. ಅದಕ್ಕೆ ಆ ವ್ಯಾಲ್ಯೂ ಕಮ್ಮಿ ಆಯ್ತಲ್ಲ ಸಂಸ್ಥೆಗಳು ಉಳಿಸ್ಬೇಕು. ನಾವು ಸಂಸ್ಥೆಗಳನ್ನ ಈ ರೀತಿ ನಾಶ ಮಾಡಬಾರ್ದು. ಅದಕ್ಕೆ ನಾನು ಹೇಳೋದು, ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ ದಯವಿಟ್ಟು ಇದನ್ನ ನಿಮ್ಮ ಒಂದು ಏನು ಅಂಗ ಸಂಸ್ಥೆಯ ತರ ಉಪಯೋಗಿಸ್ಕೋಬೇಡಿ. ಇಡಿ ಇರ್ಬೋದು, ಐಟಿ ಇರ್ಬೋದು, ಸಿಬಿಐ ಇರ್ಬೋದು, ಯಾವುದೇ ಕೇಂದ್ರದ ಒಂದು ಕೇಂದ್ರ ಅಡಿಯಲ್ಲಿರುವ ಸಂಸ್ಥೆಗಳನ್ನ ದಯವಿಟ್ಟು ಅದನ್ನ ಉಳಿಸಿ ಬೆಳೆಸಿ. ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿಬೇಕಾದ್ರೆ ಈ ಸಂಸ್ಥೆಗಳೆಲ್ಲ ನಿಷ್ಪಕ್ಷಪಾತವಾಗಿ ಪಾರದರ್ಶಕವಾಗಿ ನಡೆಯತಕ್ಕಂಥದ್ದು ಬಹಳ ಮುಖ್ಯ. ಅದನ್ನ ನೀವು ನಾಶ ಮಾಡಬೇಡಿ ಅಂತ ನನ್ನ ಮನವಿ ಮೋದಿ ಸರ್ಕಾರಕ್ಕೆ. ಸರ್, ಇನ್ನೊಂದು ರಾಮನಗರ ಜಿಲ್ಲೆ ವಿಚಾರವಾಗಿ ಅಧಿಕಾರ ಹಿಂಗೆ ಶಾಶ್ವತವಾಗಿಲ್ಲ, ಮತ್ತೆ ನಾವು ಅಧಿಕಾರಕ್ಕೆ ಬಂದಾಗ ಬದಲಾಯಿಸುವ. ನೋಡಿ, ಇದು ಸಣ್ಣ ವಿಷಯ. ಸುಮ್ಮನೆ ಅವರು ಇದಕ್ಕೆ ಯಾರು ಕೂಡ ವಿರೋಧ ಮಾಡ್ತಾ ಇಲ್ಲ. ಯಾರು ಒಬ್ಬರಾದ್ರೂ ಸಾರ್ವಜನಿಕರು ಯಾಕೆ ಮಾಡಿದ್ರಿ ಅಂತ ಕೇಳಿದಾರ? ಇವರು ಅವರ ವೈಯಕ್ತಿಕ ಪ್ರತಿಷ್ಠೆ ಅಷ್ಟೇ, ವೈಯಕ್ತಿಕ ಪ್ರತಿಷ್ಠೆ. ಅದು ಬಿಟ್ರೆ ಇನ್ನೇನೂ ಇಲ್ಲ. ಇದು ಮೊದಲಿಂದನೂ ಕೂಡ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಹಿಂದೆ ನೀವು ನೋಡಿದಾಗ ಇತಿಹಾಸ ಇದೆಲ್ಲ ಕೂಡ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸೇರಿತ್ತು. ಕನಕಪುರ, ಮಾಗಡಿ ಇವೆಲ್ಲ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸೇರಿತ್ತು. ಆಯ್ತಾ? ಅದರಿಂದ ಬೆಂಗಳೂರು ಏನು ಮೊದಲು ಆ ಹೆಸರು ಸೇರಿತ್ತು ಅದನ್ನು ವಾಪಸ್ ಕೊಟ್ಟಿದ್ದೀವಿ ಅಷ್ಟೇ. ಮತ್ತು ಅದು ಬೆಂಗಳೂರಿನ ಗ್ರೇಟರ್ ಬೆಂಗಳೂರು ಆಗಿದೆ. ಮತ್ತು ಸ್ಯಾಟಲೈಟ್ ಟೌನ್ಶಿಪ್ಸ್ ಎಲ್ಲ ಬರ್ತಾ ಇದೆ. ಇದನ್ನ ಇನ್ನೂ ಹೆಚ್ಚಾಗಿ ಅಂದ್ರೆ ಇದು ಹೆಸರಿಂದ ಏನ್ ಬದಲಾವಣೆ ಆಗಲ್ಲ. ಹೆಸರು ಬಂದಾಗ ಏನಾಗ್ತದೆ, ಅದೊಂಥರ ಬೆಂಗಳೂರಿಗೆ ಒಂದು ಬ್ರ್ಯಾಂಡ್ ಇದೆ. ಬೆಂಗಳೂರು ಅಂತ ಹೇಳಿದ ತಕ್ಷಣ ಅದೊಂದು ಬ್ರ್ಯಾಂಡ್ ವ್ಯಾಲ್ಯೂ. ಸೊ ಅದಕ್ಕೆ ಆ ಪ್ರದೇಶಗಳು ಕೂಡ ಬೆಂಗಳೂರಿಗೆ ಸೇರಿದೆ ಅಂತ ಜನ ಅಟ್ರಾಕ್ಟ್ ಆಗ್ತಾರೆ, ಇನ್ವೆಸ್ಟ್ಮೆಂಟ್ ಬರ್ತದೆ, ಜನ ಅಲ್ಲಿ ಬಂದು ಬಂಡವಾಳ ಹೂಡಿಕೆ ಮಾಡ್ತದೆ, ಅದು ಉದ್ಯೋಗ ಸೃಷ್ಟಿ ಆಗ್ತದೆ. ಆ ಜನರಿಗೇನೆ ಒಳ್ಳೇದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.